ಸೊಸೆ ತಿಂದಿ? ಅದೇ ನೆನ್ನೆ ಅವಳು ಹೇಳಿದ್ಲಲ್ಲ, ಅದೇನೋ ವಾಂಗಿ ಬಾತ್ ಅದ್ ಮಾಡ್ತಿದ್ದೆ ನಮ್ಮ ಸೊಸೆ ಕೈಲಿ. ಚೆನ್ನಾಗಿತ್ತಪ್ಪ, ಪರವಾಗಿಲ್ಲ. ಅದೇನು ಅಂದ್ರೆ ಪುಳಿಯೋಗರೆ ತರನೇ ಇರುತ್ತೆ, ಇನ್ನೇನಿರಲ್ಲ. ಹಾಕೊಂದ್ ಸ್ವಲ್ಪ ಮುಳೆ ಗಿಳೆ ಹಾಕಿರ್ತೀವಲ್ಲ, ವಾಂಗಿ ಬಾತ್ ತರ ಇರುತ್ತೆ. ಹೌದಾಕ? ಹಂಗ್ ಮಾಡ್ತಿದ್ದ. ನಾನು ನಾಳೆ ಹಂಗಾರ ಮಾಡ್ತೀನಿ. ಅದು ಹೆಂಗಿರುತ್ತೆ ನೋಡ್ಬೇಕು. ಅಲ್ಲಿ ಯಾರೋ ಬತ್ತವ್ರು ನೋಡು. ಕಾರ್ ನಿಲ್ಸಿ. ಯಾರವರು? ಲಕ್ಷ್ಮಿ, ನಿಂಗೇನಾರು ಗೊತ್ತ ನೋಡು. ಓ, ಜಯಮ್ಮ ಬತ್ತವಳೆ. ಈರಯ್ಯ ಈರಮ್ಮ ಯಾಕೆ ಬತ್ತವ್ರಿ ಇಲ್ಲಿ? ಯಾಕೆ ಕರ್ಕ ಬತ್ತವಳೆ ಇವಳು ಜಯಮ್ಮ? ಏನ್ ಲಕ್ಷ್ಮಿ, ಅವ್ರು ಗೊತ್ತಾ ನಿಂಗೆ? ಅವ್ರ MLA ಅವನೇ. MLA ಅವರು. ನೀನೇ ನೀರಮ್ಮ ಈರಯ್ಯ ಅಂತ ಇದೆಯಾ? ಯಾಕ ಅವ್ರು ನಮ್ ನೆಂಟ್ರಕ್ಕ. ಹೌದು, ನಂಗೆ ಗೊತ್ತು MLA ಅಂತ. ಆದ್ರೆ ನಾವೆಲ್ಲ ನೆಂಟ್ರಲ್ಲ, ಅದಕ್ಕೇನೆ ಈರಮ್ಮ ಈರಯ್ಯ ಅಂತೀವಿ. ಅವ್ರ ಗಂಡ ಹೆಂಡ್ತಿಯಕ್ಕ. ಇರು ಇತ್ಲ ಬರ್ಲಿ, ಹತ್ರಕ್ ಬರ್ಲಿ, ಮಾತಾಡಿಸ್ತೀನಿ ನಾನು. ಅಕ್ಕ, ಅದೇ ನಿನ್ನೆ ಹೇಳ್ತಿದ್ಲಂತೆ, ನೀನ್ ಬಿಡಲ್ಲ ಕಣೆ, ಸೈಡ್ ಕಿತ್ಕೊಂತೀನಿ ಹಂಗೆ ಹಂಗೆ ಅಂತ. ಅದಕ್ಕೆ ಎಲ್ಲೋ ಮಿನಿಸ್ಟ್ರನ್ ಕರ್ಕೊಂಡ್ ಮಾತಾಡ್ಸಕ್ಕಾಕೋ. ಹೇಳಕ್ಕ ನೀನು ದೊಡಮ್ಮ ಹಂಗೆ ಕಡೆ ಸಪೋರ್ಟ್ ಮಾಡು ಲಕ್ಷ್ಮಕ್ಕ. ಇರು ಏನಕ್ಕೆ ಬಂದಾರ ಕೇಳೋಣ. ಫಸ್ಟ್ ಕೇಳ್ಬಿಟ್ಟು ಮಾತಾಡೋಣ ಇರು. ಬರ್ಲಿ ಹತ್ರಕ್ಕೆ. ಏನ್ ಈರಮ್ಮಕ್ಕ, ಈರಮ್ಮಣ್ಣ, ಏನ್ ಈ ಕಡೆ ಬಂದ್ಬಿಟ್ರೆ ನಮ್ಮನೇನು ಹತ್ರಕ್ ಬಂದ್ರ? ಬನ್ನಿ ಮನೆಗೂ ಬರ್ರಿ. ಹಂಗಲ್ಲ ಲಕ್ಷ್ಮವ್ವ, ಈ ಅವಮ್ಮ ಅದೇ ದೊಡ್ಡಮ್ಮ ಅಂತ ಐತಲ್ಲ, ಆ ದೊಡ್ಡಮ್ಮ ಏನೋ ಇವ್ರದ್ದು ಅವ್ರ ತಂಗಿ ಅಂತಲ್ಲ ಇವರು, ಏನೋ ಕಿತ್ಕೊಬಿಟ್ಟಾರೆ. ಬನ್ನಿ ಅಣ್ಣ ಒಂದ್ ಸ್ವಲ್ಪ ಮಾತಾಡಿ ಹಂಗೆ ಹಿಂಗೆ ಅಂದ್ರು. ಅದಕ್ಕೆ ಬಂದೆ ಕಣಮ್ಮ. ಆಮೇಲೆ ಹೋಗ್ಬೇಕಾದ್ರೆ ಬರ್ತೀನಿ. ನೀನ್ MLA ಆಗಿರ್ಬೇಕು ಅಂತ ಇದೆಯಾ ಇಲ್ಲೋ? ಅಮ್ಮ ಬರೀ ಬಜಾರಿ ಸುಳ್ಳು. ಇನ್ನು ಪಾಪ 2 ಎಕರೆ ಆ ದೊಡ್ಡಮ್ಮನೆ ಬಿಟ್ಕೊಟ್ಟೈತೆ. ಯಾರಿಗ್ ಬೇಕಾದ್ರೆ ಕೇಳು, ಯಾರನ್ನಾರ ವಿಚಾರಿಸೋ. ಆಮೇಲೆ ನೆನ್ನೆ ಇವಳೆ ಕರ್ಸಿದ್ಲು, 9,000 ಕೊಟ್ಟು ಅಳತೆ ಮಾಡಿಸಿ ಇನ್ನು ದೊಡ್ಡಮ್ಮನ ಸೈಟೆ ಕಿತ್ಕೊಂಡಿದ್ಲು ಇವಳು. ಅದೆಲ್ಲ ಸರಿ ಮಾಡಿ ಈಗ ಬೇಲಿ ಎಲ್ಲ ಹಾಕ್ಸಿ ನೆನ್ನೆ ಪೊಲೀಸ್ ಎಲ್ಲ ಬಂದು ಹೋಗಿದೆ. ನೀನ್ ಯಾಕಣ್ಣ ನಿಷ್ಠುರ ಆಗ್ತೀಯ? ಸುಮ್ನೆ ಹೋಗೋಣ ಬಾ, ಬೇಕಾದ್ರೆ ನಮ್ಮ ಮನೆಗೆ ಬಂದು ಹೋಗು. ಬಂದಿದೆಯಲ್ಲ, ಅವ್ರ ಮನೆ ಹತ್ರಕ್ಕೆ ಏನು ಹೋಗ್ಬೇಡ, ದೊಡ್ಡಮ್ಮ ಒಳ್ಳೇದು. ಹೌದಾ? ಮತ್ತೆ ಇವಳು ಹಂಗೆಲ್ಲ ಹೇಳಿದ್ಲು. ನಮ್ಮ ಅಕ್ಕ 1 ರೂಪಾಯಿ ಕೊಟ್ಟಿಲ್ಲ ನಂಗೆ, ಒಂದು ಮನೆ ಇರಕ್ ಮನೆ ಇಲ್ಲ, ಹಂಗೆ ಹಿಂಗೆ, ನೀವು MLA ಆಗಿದ್ದೀರಾ ಏನು ಹಂಗೆ ಹಿಂಗೆ ಅಂತ ನಮ್ಮ ಯಜಮಾನ್ರಿಗೆ ಇದು ಮಾಡಿ ರೋಪ್ ಹಾಕೊಂಡು ಕರ್ಕ ಬಂದ್ಲು. ಅವ್ರ ಮಗ ಏನೋ ಇನ್ನು ಹಿಂದೆ ಬತ್ತಾವನೆ. ಏನೋ ನೀನ್ ನೋಡ್ರಿ ಹಿಂಗಂತಿದೀಯಾ? ಅಕ್ಕ, ನಾನು ಯಾವ ತರ ಸುಳ್ಳು ಹೇಳಿದೀನಿ? ಬೇಕಾದ್ರೆ ನಾನು ಸುಳ್ಳು ಹೇಳಿದ್ದೀನಿ. ಹಿಂದೆ ಅಜ್ಜಿ ಐತೆ, ಎಲ್ಲಾರನು ಕೇಳ್ಕೊ, ಇಲ್ಲಿರೋರ್ನ ಊರವ್ರನ್ನೆಲ್ಲ ಕೇಳು. ಇವಳು ಹೆಂಗೆ ದೊಡ್ಡಮ್ಮ ಹೆಂಗೆ ಅಂತ ಹೇಳ್ತಾರೆ. ಸುಮ್ಮನೆ ಯಾಕಕ್ಕ, ನಿಮ್ಮ ಯಜಮಾನ್ರು MLA ಆಗವ್ರೆ, ಸುಮ್ಮನೆ ಯಾಕೆ ಮಾಡ್ಕೊಂತೀರಾ? ನಾನೇನು ಬೇರೆನಾ? ನಾವು ನೆಂಟ್ರು ಅಂದಿದ್ಕೆ ಹೇಳಿದ್ದು. ಹೌದಮ್ಮ, ಇವಳು ಸರಿ ಇಲ್ಲ. ಅವ್ರ ಅಕ್ಕ ಪಾಪ ಇವಳು ಏನು ಇಲ್ಲ ಅಂದಿದ್ಕೆ ಅವ್ರ ಮಗನ್ನೇ ಗೌಡನ್ ಮಾಡಿ 2 ಎಕರೆ ಕೊಟ್ಟಿ ಜಾಸ್ತಿ, ಅವಳಕ್ಕಿಂತ 2 ಎಕರೆ ಇವಳಿಗೆ ಜಾಸ್ತಿ ಕೊಟ್ಟಿ ಎಲ್ಲ ಮಾಡಿದ್ರು ಅವ್ರ ದೊಡ್ಡಮ್ಮನ ಮೇಲೆ ಬರೀ ಮಾಡ್ತಾಳೆ. ಬೆಂಕಿ. ನೆನ್ನೆ ಫುಲ್ ಕೆಂಡಾಗ್ಬಿಟ್ಟಿದ್ಲು ಇವಳು. ಅದೇ ಹೇಳಿದ್ಲಂತೆ, ನಾನು ಎಲ್ಲ ಕಿತ್ಕೊಂತೀನಿ ಕಣೆ, ನೀನ್ ಬೀದಿಗೆ ಮಾಡ್ತೀನಿ ಅಂತ. ಈಗ ಇವಳನ್ನೇ ಬೀದಿಗೆ ಮಾಡ್ಬೇಕವ. ಇವು ಪಟೇಲ್ರನ್ನು ಇಳಿಸ್ಬೇಕು. ನೀವು ಅವತ್ತು ಮಾಡೋಗಿದ್ರಿ ಇವ್ರ ಮಗನ್ನ. ಯಾರೋ ಮಾಡಿದ್ರು ಗೊತ್ತಿಲ್ಲ, ನೀವೇ ಅನ್ಕೊಂಡೆ ನಾನು. ಯಾರು ಮಾಡಿದ್ರೆ ಗೊತ್ತಿಲ್ಲ. ಒಟ್ನಲ್ಲಿ ಪಟೇಲ್ರು ಇದಕ್ಕೂ ಇಳಿಸ್ಬಿಟ್ಟು ಬೇಕಾದ್ರೆ ದೊಡ್ಡಮ್ಮನ ಮಗನೋ ಇಲ್ಲ ಲಕ್ಷ್ಮಕ್ಕನೋ ಯಾರನ್ನೋ ಮಾಡಿ, ನಿಮ್ ಜನನೇ ಅಲ್ಲ ಲಕ್ಷ್ಮಕ್ಕ, ನಿಮ್ ಜನನೇ ಮಾಡಿ. ಅಯ್ಯೋ, ನಂಗೆ ಪಟೇಲ್ರು ಪೋಷನ್ ಬೇಡ, ದೊಡ್ಡಮ್ಮಂದೊಂದು ಬಗೆಹರಿದ್ರೆ ಸಾಕು. ದೊಡ್ಡಮ್ಮಂದೇನು ತೊಂದರೆ ಇಲ್ಲ, ಗೌರ್ಮೆಂಟಲ್ಲೆಲ್ಲ ದಾಖಲೆ ಇದೆ. ಅಣ್ಣ ನೀನು ಇರೋಣ, ನನ್ನ ಮಾತು ಕೇಳಿ ಇವಳು ಮಾತು ಕೇಳಬೇಡ. ಸುಮ್ಮನೆ ಬಾ, ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗೋರಂತ ಬಂದಿರ. ಏನ್ರಿ ಮಾತಾಡ್ತಿದ್ದೀರಾ? ಯಾಕೆ ನಿಮ್ಮ ಹೊಲದೆಲ್ಲ ಕಿತ್ಕೊಂಡಿಲ್ಲ ಅಂತ ಮಾತಾಡ್ತಿದ್ದೀರಾ? ನಾಳೆ ಇವತ್ತು ನಮ್ಮ ಅಕ್ಕನ ಕಿತ್ಕೊಂಡಾಗ ಓಡಾಡ್ತಾ ಇದ್ದೀನಿ. ಇವನಿಲ್ಲ ಅಂದ್ರೆ ಇನ್ನೊಬ್ಬನ ಹಿಡಿತೀನಿ, ಪ್ರೈಮ್ ಮಿನಿಸ್ಟರ್ನ ಹಿಡಿತೀನಿ. ಇವನಿಗೆ 50,000 ಕೊಟ್ಟು ಕರ್ಕೊಂಬಂದಿರೋದೇನು ಪುಕ್ಕಟೆ ಕರ್ಕೊಂಬಂದಿದ್ದೀನ? ನಾಳೆ ನಿನ್ನ ಹೊಲ, ಅಜ್ಜಿ ಹೊಲ, ಎಲ್ಲಾರ ಹೊಲನು ಕಿತ್ಕೊಂತೀನಿ ನಾನು. ನಮ್ಮ ಮಗ ಗೌಡ ಪಟೇಲ, ನನ್ನ ಮಾತೆ ಎಲ್ಲಾರು ಕೇಳ್ಬೇಕು ನೀವು. ಏನಮ್ಮ 1 ರೂಪಾಯಿ ಕಾಸು ಕೊಟ್ಟಿಲ್ಲ ನೀನು? 50,000 ಕೊಟ್ಟಿನಿ, 60,000 ಕೊಟ್ಟಿನಿ ಅಂತ ಇದೀಯಾ? ಇನ್ನೇನ ನಾನು ಕಾಸು ಇಸ್ಕೊಬಿಟ್ಟಿದ್ರೆ ಹೆಂಗೆ? ನಮ್ಮ ಲಕ್ಷ್ಮಿ, ನಮ್ಮ ನೆಂಟರು, ಅವ್ರ ಹತ್ರ ಎಲ್ಲ ಸುಳ್ಳು ಹೇಳ್ತಿದ್ಯಾ? ಹಾಕೆ ಇವಳಿಗೆ 4 ಹಾಕೆ. ಇರಮ್ಮ, ಹಾಕೆ 4. ಏನೇ ಕಿತ್ತೋದ ಮುಂಡೆ? ಏನು ನಾವು ನೀ ಹೇಳ್ದೆ ಅಂತ ಕರ್ಕೊಂಡ್ ಬಂದ್ರೆ ನಾನು ನಮ್ಮ ಯಜಮಾನ ಇಲ್ಲಿ ಹಿಂಗೆ ಹೇಳ್ತಿದ್ದೆ? ಯಾರಪ್ಪನೇ ತಡಿ, ಪೊಲೀಸನ್ ಕರೆಸಿ ಅರೆಸ್ಟ್ ಮಾಡಿಸ್ರಿ ಇವಳನ್ನ, ಕಿತ್ತೋದವಳನ್ನ. ಇಷ್ಟು ದಿನ ಬಿಟ್ಟಿದ್ಕೆ ಪಟೇಲ್ರು ಇಲ್ಲೇ ಇದ್ದು ಬೇಕಾರೆ ನಾಳೆ ಪಟೇಲ್ರು ಇವ್ರ ಮಗನ್ನು ಕ್ಯಾನ್ಸಲ್ ಮಾಡಿ
ಲಕ್ಷ್ಮಕ್ಕನೋ ಇಲ್ಲ ದೊಡ್ಡಮ್ಮನ ಮಗನೋ ಇಲ್ಲ ಅಜ್ಜಿನೋ ಯಾರನ್ನ ಬಾನುನೋ ಯಾರನ್ನ ಮಾಡಿ ಹೋಗ್ರಿ. ಬಿಡ್ರಿ ಅದೇನಾ ಕರ್ಸ್ರಿ ಪೊಲೀಸು ಫೋನ್ ಮಾಡಿ. ಪೊಲೀಸ್ ಬಂದ್ಬಿಟ್ರೇನು ಎದುರ್ತೀನ ನಾನು? ಏನ್ ಎದರಲ್ಲ, ನೀನು ಹೊಡೆದ್ಬಿಟ್ರೇನು ಎದುರ್ತೀನ? ನನ್ನ ಮಗ ಪಟೇಲ ಇಲ್ಲಿ ಇವತ್ತು ನಿಮ್ನಿಬ್ರು ಹೊಡೆದಾಕ್ತೀನಿ ಇವತ್ತು. ತಡೀರಿ, ನನ್ನ ಮಗನ ಫೋನ್ ಹಾಕಿ. ಹಲೋ, ನಾನು ಈರಮ್ಮ, ಅದೇ ನಮ್ಮ ಯಜಮಾನ್ರು ಈರಯ್ಯ, ಅವ್ರ ಮಿಸ್ಸಸ್ ನಾನು, ಎಮ್ ಎಲ್ ಎ ಮಿಸ್ಸಸ್ಸು. ಇಲ್ಲಿ ಬಿಟ್ಟು ಬಂದು ಊರಿಗೆ ಬರ್ರಿ ಇಲ್ಲಿ ಜಲ್ದಿ ಬೇಗ ಬಂದು. ನೆನ್ನೆ ಬಂದಿದ್ರಂತಲ್ಲ ಸರ್ ದೊಡ್ಡಮ್ಮನ ಮನೆ ಹತ್ರ, ಅಲ್ಲೇ ಇದ್ದೀವಿ. ಅಲ್ಲಿ ಬಂದು ಅವಳು ಒಂದು ಅಮ್ಮ ಇದ್ಲಂತಲ್ಲ, ಇದೆಲ್ಲ ಕೇಸ್ ಎಲ್ಲ ಕೊಟ್ಟಿದ್ಲಂತಲ್ಲ, ಅವಳ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತಾಯಿದ್ವಿ. ಅರೆಸ್ಟ್ ಮಾಡಿ ಬನ್ನಿ, ಬೇಗ ಬನ್ನಿ ಪೊಲೀಸ್ನವ್ರೆ, ಕಾಯ್ತಾ ಇದ್ದೀವಿ ಇಲ್ಲೇ. ಅರ್ಧ ಗಂಟೆ ಆಗುತ್ತೆ, ಎಷ್ಟೊತ್ತಾಗುತ್ತೆ? ಇವಳನ್ನ ಇದು ಬಿಡ್ಬ್ಯಾಡ್ರು, ಬೇಗ ಬಂದು ಅರೆಸ್ಟ್ ಮಾಡಿರಿ ಬೇಗ. ಪೊಲೀಸಿಗೆ ಫೋನ್ ಮಾಡ್ಬಿಟ್ರೆ ಎದರ್ತೀನಿ ಅನ್ಕೊಂಡ? ಪೊಲೀಸ್ ಎಲ್ಲ ಮಿಲಿಟ್ರಿ ಬಂದ್ರು ಎದ್ರಲ್ಲ ನಾನು. ನೀನು ಯಾರನ್ನಾರ ಕರ್ಸು. ಅಕ್ಕ, ನೀವು ಹಿಂಗೆ ಜಗಳ ಮಾಡ್ತಾ ಇರ್ರಿ. ಬಂದೆ ನಮ್ಮ ಅತ್ತೆ ಕರಿತೈತೆ. ನಾನು ಅಲ್ಲೇ ಬರ್ತೀನಿ ದೊಡ್ಡಮ್ಮನ ಮನೆ ಹತ್ರಕ್ಕೆ. ಹೋಗಿರಿ. ಅಮ್ಮಾರ ಏನು ಫೋನ್ ಮಾಡಿದ್ರಲ್ಲ, ನಿಮ್ಮ ಯಜಮಾನ್ರು ಇಲ್ಲೇ ಅವರೇ, ನೀವು ನಿಮ್ಮ ಯಜಮಾನ್ರು ಫೋನ್ ಮಾಡಿಲ್ಲ, ಯಾರನ್ನ ಅರೆಸ್ಟ್ ಮಾಡಬೇಕು? ನೋಡಿ ಅಲ್ಲಿ ಹಿಂದೆ ನಿಂತೇಳಲ್ಲ ಜಯಮ್ಮ, ಅವಳನ್ನ ಅರೆಸ್ಟ್ ಮಾಡಿ. ನೆನ್ನೆ ಏನೋ ನಿಮ್ಮ ಕಾನ್ಸ್ಟೇಬಲ್ ಪೊಲೀಸ್ ಬಂದ್ಬಿಟ್ಟು ಮನೆ ಅಳತೆ ಮಾಡ್ಬೇಕಾರೆ ಅದು ಅವ್ರ ದೊಡ್ಡಮ್ಮರ್ದು ಎಲ್ಲ ಇದಾದ್ರೂ ನಮಗೆ ಸುಳ್ಳು ಹೇಳಿ ಬಂದಿದ್ದಾಳೆ. ಹೆಂಗೋ ಮಿನಿಸ್ಟ್ರು ಬಂದರೆ ಎಲ್ಲ ಬಿಡಿಸ್ಕೊಬಿಡ್ತೀನಿ ಅಂತ ಈಗ ರೋಪ್ ಹಾಕ್ತಾಳೆ. ನೋಡಿ ಅಲ್ಲಿ ಲಕ್ಷ್ಮಿ ಅವರು ನಮ್ಮ ಜನ, ಅವಿಗೆ ಆ ಅಜ್ಜಿಗೆ, ಆಮೇಲೆ ಇನ್ನೊಂದು ಭಾನು ಅಂತಿದ್ಲು ಪಾಪ, ಅವಳು ಏನೋ ಅವ್ರ ಅತ್ತೆ ಕರೆದ್ರು ಅಂತ ಹೋದ್ಲು. ಅವಾಗೆಲ್ಲ ಇದು ಮಾಡಿ ನಾನು ನಿಮ್ಮ ಜಮೀನು ಕಿತ್ಕೊಂತೀನಿ ಅಂತ. ಆಮೇಲೆ ಇವ್ರ ಮಗ ಏನೋ ಇಲ್ಲಿ ಗೌಡ ಅಂತಲ್ಲ, ಅವನು ಅರೆಸ್ಟ್ ಮಾಡಿ. ಆ ಗೌಡನು ಇವ್ರು ಯಾರೇ ಜಾಮೀನು ಕೊಟ್ರು ಬಿಡಿಸ್ಬೇಡ್ರು. ನಮ್ಮ ಯಜಮಾನ್ರು ಹೇಳ್ತಾರೆ, ನಮ್ಮ ಯಜಮಾನ್ರು ಹೇಳಿದ್ರೆ ನೀವು ನಮ್ಮ ಮಾತು ಕೇಳಿದ್ರೆ ನಮ್ಮ ಯಜಮಾನ್ರು ಇಲ್ಲೇ ಅವರೇ ನೋಡಿ. ನೋಡಿ ಸರ್, ನಾನು ಹೇಳ್ತಿತ್ತಿಲ್ಲ ಅರೆಸ್ಟ್ ಮಾಡಿ ಅಂತ. ಏನೋ ಮಾನವಷ್ಟಿಂದ ಮನೆ ಹತ್ರಕ್ಕೆ ಬಂದು ಕರೆದ್ಲು ಅಂತ ಇವಮ್ಮ ಬಂದೆ ನಾನು. ಇಲ್ಲಿ ಹೇಳ್ತಾಳೆ ನಮ್ಮ ನೆಂಟ್ರು ಪಾಪ ಲಕ್ಷ್ಮಮ್ಮ, ಅಮ್ಮನ ಮುಂದೆ ಹೇಳ್ತಾಳೆ 50,000 ಕೊಟ್ಟಿದ್ದೀನಿ ಕಣೋ ಬೋಳಿ ಮಗನೆ ನೀನು ಎಮ್ ಎಲ್ ಎಗೆ, ಏನು ಬುಕ್ಕಟ್ಟೆ ಬಂದಿದ್ಯಾ ಹಂಗೆ ಹಿಂಗೆ ಅಂತ. ನಾವು ₹1 ಇಸ್ಕೊಂಡಿಲ್ಲ, ನಮ್ಮ ಮನೆಯವರು ಇಲ್ಲೇ ನಿಂತಿದ್ದಾರೆ. ಇವಳ ಮಗನು, ಯಾಕೆಂದ್ರೆ ಇಬ್ಬರು ಬಂದಿದ್ರು ನನ್ನ ಹತ್ರ ಕರೆಯೋಕ್ಕೆ. ಇವರಿಬ್ಬರು ಯಾವುದೇ ಬೇಲಿಂದಾಗಲಿ ಕೊಡಬೇಡದ್ರು. ಆಮೇಲೆ ಇಲ್ಲಿ ಊರು ಗೌಡ ಅವನ್ನ ಮಾಡಬೇಡಿ. ಇಲ್ಲಿ ನೋಡಿ ನಮ್ಮ ಲಕ್ಷ್ಮಿ ಇದ್ದಾರೆ, ಇಲ್ಲ ಅಂದರೆ ದೊಡ್ಡಮ್ಮನ ಮಗ ಅಂತ ಇದ್ದಾರಂತ. ಇಲ್ಲಿ ಇವರಿಬ್ಬರಲ್ಲಿ ಒಬ್ಬರನ್ನ ನಿಲ್ಲಿಸಿ, ಜನ ಯಾರಿಗೆ ಜಾಸ್ತಿ ಓಟ್ ಬೀಳುತ್ತೆ ಅವ್ರನ್ನ ಇಲ್ಲಿ ಊರು ಗೌಡ ಮಾಡಿ, ಆಯಿತಾ? ಲಕ್ಷ್ಮಮ್ಮನಾರ ಮಾಡಿ, ಅವ್ರನ್ನಾರ ಮಾಡಿ, ನಮಗೇನು ಅದೆಲ್ಲ ಏನು ಚಿಂತೆ ಇಲ್ಲ. ಒಟ್ಟಿನಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿ, ಇವ್ರನ್ನೂ ಇವ್ರ ಮಗನು ಬಿಡಬೇಡಿ. ಏನಮ್ಮ ನಮ್ಮ ಮಿನಿಸ್ಟ್ರಿಗೆ ಅವಾಜ್ ಆಗ್ತೀಯ? ಅವರು ಎಂಥ ಒಳ್ಳೆಯವರು ಅಂತ ನಮ್ಗೆ ಗೊತ್ತು. ಅವರು 3-4 ವರ್ಷದಿಂದ ಮಿನಿಸ್ಟ್ರ್ ಆಗಿರೋದು, ಇವತ್ತಲ್ಲ. ನೀನು ಯಾಕೆ ಪುಡ್ಕೋಸಿ ನೀನು ಅವ್ರ ಮುಂದೆ 50,000ಕ್ಕೆಲ್ಲ ಅವ್ರು ನೀನು ಕರೆದ್ರೆ ಬರ್ತಾರ? ಏನೋ ಅಕ್ಕ ತಂಗಿಯರ್ ಗಲಾಟಿ ಹಂಗೆ ಅಂತ ಬಂದು ಇಲ್ಲಿ ಲಕ್ಷ್ಮಿ ಅವರು ಗೊತ್ತಾಗಿದ್ದಕ್ಕೆ ಲಕ್ಷ್ಮಕ್ಕ ಅವರು ಗೊತ್ತು ಅವ್ರು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ. ಅವರೆಲ್ಲ ಒಳ್ಳೆಯವರು, ನೀನು ಒಬ್ಬಳೇ ಇಲ್ಲಿ ಕೆಟ್ಟವ್ರು. ಎಲ್ಲ ನಮ್ಮ ಕಾನ್ಸ್ಟೇಬಲು ನೆನ್ನೆ ಬಂದು ಹೇಳ್ದ ಪೊಲೀಸ್ನವ್ರು, ಅವಮ್ಮ ದೊಡ್ಡಮ್ಮ ಭಾರಿ ಒಳ್ಳೇದು, ಅವ್ರ ತಂಗಿ ಭಾರಿ ಕೆಟ್ಟವಳು ಅಂತ. ಇಮ್ಮಿಡಿಯೇಟ್ಲಿ ಈಗ ಅರೆಸ್ಟ್ ಮಾಡ್ತಾ ಇದ್ದೀನಿ, ಜೈಲಿಗೆ ಹಾಕ್ತಿದ್ದೀನಿ. ಅದ್ಯಾರು ಬಂದು ನಿಂಗೆ ಬೇಲ್ ಕೊಡ್ತಾರೆ ನಾನು ನೋಡ್ತೀನಿ, ಹಾಕೊಂಡು ರುಬ್ತೀವಿ. ನಡಿ ಜಲ್ದಿ. ಸರ್, ನೀವು ಇದು ಮಾಡಿದ್ರೇನು ನಾನು ಹೋಮ್ ಮಿನಿಸ್ಟರ್ ಹತ್ರ ಹೋಗ್ತೀನಿ, PA ಹತ್ರ ಹೋಗ್ತೀನಿ, ಪ್ರಧಾನ ಮಂತ್ರಿ ಹತ್ರ ಹೋಗ್ತೀನಿ. ನೀವು ಅರೆಸ್ಟ್ ಮಾಡಕ್ಕೆ ಅಷ್ಟು ಸುಲಭ ಆಗಲ್ಲ. ನನ್ನ ಮಗನು, ನನ್ನ ಮಗ ಗೌಡ ಏನು ಅನ್ಕೊಬಿಟ್ಟಿರಿ ನೀವು? ನಡೆಯಮ್ಮ, ನಿನ್ ಕಂಡೀನಿ. ಈಗ ಗೌಡ್ರದ್ದೇನು ನಡೆಯಲ್ಲ. ಈಗ ಏನಿದ್ರು MLA ಅದು ನಡೆಯುತ್ತೆ, ಪೊಲೀಸ್ನವ್ರದ್ದು ನಡೆಯುತ್ತೆ. ಇನ್ನು ಅವ್ರು ಹೇಳಿದ್ರೆ ನಾವು ಬೆಲೆ ಕೊಡ್ತೀವಿ. ಈ ಊರ್ಗೌಡ ಅವನವನು ಊರ್ಗೌಡ ಎಲ್ಲ ಹೊಂಟೋಯ್ತು. ಏನು ಅಂದರೆ ಪೊಲೀಸ್ನವ್ರು ಬರಬೇಡ್ರು ಅಂದ್ಬಿಟ್ಟು ಊರ್ಗೌಡ ಅವ್ರ ಕೈಲಿ ಆಗಲಿಲ್ಲ ಅಂದರೆ ಪೊಲೀಸ್ ಬರೋದು. ನೀನೇ ಹಿಂಗಾದ್ರೆ ನಿನ್ನ ಮಗ ಇನ್ನಂಗೆ. ನಡಿಯಮ್ಮ, ನಡಿ, ಫಸ್ಟ್ ನಡಿ. ಅಲ್ಲಮ್ಮ, ನೀನು ಇಲ್ಲ ಅಂದಿದ್ರೆ ನಂದು ಮರ್ಯಾದೆ ಏನಾಗಬೇಕಾಯ್ತು? ಅಯ್ಯೋ ಲಕ್ಷ್ಮವ್ವ, ಭಾರಿ ಇದು ಮಾಡಿದೆ. ಹೆಂಗೋ ನಿಮ್ಮ ಮನೆಗೆ ಕರೆದಿದ್ಯಾ, ನಡೆಯವ ಹೋಗೋಣ. ಹೆಂಗೋ ನಮ್ಮ ಮರ್ಯಾದೆ ಉಳಿಸ್ನಮ್ಮ. ನಂಗೇನು ಗೊತ್ತಮ್ಮ, ಅವ್ರು ಇವರು ಬರ್ತಾ ಇರ್ತಾರೆ ಅಂದ್ಬಿಟ್ಟು ನಾನು ಬಂದೆ ಅಮ್ಮ. ಇಲ್ಲಾಂದರೆ ನಾವು ಬರ್ತಿದ್ದಿಲ್ಲ. ನಾನು ಹೆಂಡ್ತಿ ಅಂತೂ ಅಂದ್ಲು, ಸ್ವಲ್ಪ ಡೌಟ್ ಐತೆ ಕಣ್ರಿ, ಸ್ವಲ್ಪ ಡೌಟ್ ಐತೆ ಅಂತ ಅಂತೂ ನಿಮ್ಮ ಊರ ಹೆಸ್ರು ಹೇಳಿದ್ರಲ್ಲ, ಆವಾಗ ನಾನು ಅಂದ್ಕೊಂಡೆ ಲಕ್ಷ್ಮಿ ಮನೆ ಹತ್ರಕ್ಕೆ ಹೋದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ. ನಮ್ಮ ಹೆಂಡ್ತಿನೂ ಹೇಳಿದ್ರು, ಬೇಕಾದ್ರೆ ಕೇಳು ಇರಮ್ಮನ.
ಹೌದೌದು, ಅದಕ್ಕೆ ನಾನು ನಿಮ್ಮೂರ ಹೆಸರು ಹೇಳಿದ್ಕೆ ನಿನ್ ಮುಖ ನೋಡ್ಕೊಂಡು ಬಂದೆ, ಏನೋ ಒಳ್ಳೆ ಅಮ್ಮ ಅನ್ಕೊಂಡು. ಈಗ ನೀನ್ ಹೇಳಿದ್ಮೇಲೆ ಗೊತ್ತಾಯ್ತು. ನಡಿಯಮ್ಮ, ಹೆಂಗಿರು ಮಧ್ಯಾಹ್ನ ಟೈಮ್ ಆಯ್ತು, ಕಾರ್ ಅಲ್ಲೇ ನಿಲ್ಸಿ, ಇಲ್ಲೆಲ್ಲ ಬರಲ್ಲ ಅಂದ್ರು. ಡ್ರೈವರು ಅಲ್ಲೇ ನಿಂತಾರೆ. ನಮ್ಮ ಇಬ್ರಿಗೂ ಡ್ರೈವರ್ಗೂ 3 ಜನಕ್ಕೆ ಮುದ್ದೆ ಗಿದ್ದೆ ಮಾಡಮ್ಮ. ನಮ್ಮ ಯಜಮಾನ್ರು ನಮ್ಮ ಅಲ್ಲಿ ಸಿಟಿಲೆಲ್ಲ ಮುದ್ದೆನೇ ಮಾಡಕ್ ಬಿಡಲ್ಲ, ಇಲ್ಲಾರ ಮುದ್ದೆ ತಿನ್ಕೊಂಡು ಹೋಗ್ತೀವಿ. ನಡಿಯಮ್ಮ ಲಕ್ಷ್ಮಮ್ಮ. ಬನ್ನಿ ಬನ್ನಿ ಬನ್ನಿ, ಹೋಗೋಣ ಬನ್ನಿ ಹೋಗೋಣ. ಅದಿ ಏನಾಯ್ತು? ನಮ್ಮ ಅತ್ತೆ ಕರೆದಿದ್ರು, ಅದಕ್ಕೆ ಹೋಗಿದೆ. ಏನಾಯ್ತು? ಗಲಾಟೆ ಜೋರ ಆಯ್ತಾ ಏನು? ಅಯ್ಯೋ ಪಾಪ, ಅವರು ಮನೆಯಿಂದ ಬಂದಿದ್ರಂತೆ ಮಿನಿಸ್ಟ್ರು. ಅಂತೂ ಲಕ್ಷ್ಮಮ್ಮ ಇದಾರಲ್ಲ, ಆ ಧೈರ್ಯದ ಮೇಲೆ ಬಂದೆ. ಹಿಂಗೆ ಅಂತ ಗೊತ್ತಿತ್ತಿಲ್ಲಮ್ಮ ಅಂದ್ಬಿಟ್ಟು ಲಾಸ್ಟಿಗೆ ಪೊಲೀಸ್ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಅವ್ರ ಮಗನು ಇವ್ರನ್ನು. ಅಯ್ಯೋ ಇವೆಲ್ಲ ಯಾಕ್ಬೇಕಾಯ್ತು ಬಾಳ್ಮೆ ಅಲ್ಲ, ಒಂದು 3 ಅಡಿ ಇರೋದಕ್ಕೆ ಏನೇನಪ್ಪ ತೂ. ನನಗಂತೂ ಕೇಳಕ್ಕೆ ನಾಚಿಕೆ. ನಡಿ, ಊಟ ಟೈಮ್ ಆಯ್ತು, ನಾಳೆ ಕೂತ್ಕೊಂಡೆಲ್ಲ ಮಾತಾಡೋಣ. ಅಜ್ಜಿ ಅದಕ್ಕೆ ಕೇಳಕ್ ಬಂದೆ. ನಮ್ಮ ಅತ್ತೆಗೆ ಊಟಕ್ಕೆ ಇಟ್ಬಿಟ್ಟಿನಿ, ಸಾಂಬಾರ್ ಕೇಳ್ತೈತೆ. ಬತ್ತೀನಿ ನಾನು.